ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಈದ್ ಮಿಲಾದ್ ಎಂಬ ಹೆಸರಿನಲ್ಲಿ ನಾವು ಜಗತ್ತಿನಾದ್ಯಂತ ಮುಸ್ಲಿಮರು ಆಚರಿಸಿದ್ದಾರೆ. ಈ ವರ್ಷದ ವೈಶಿಷ್ಟ್ಯವೇನೆಂದರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು 1500ನೇ ವರ್ಷದ ಜನ್ಮದಿನ ಆಚರಣೆ. ಈ ಸಂಭ್ರಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಕಲ ಮಾನವ ಕುಲಕ್ಕೆ ಒಳ್ಳೆಯದನ್ನು ಬಯಸಿ ದೀನ ದಲಿತರ ಕಣ್ಣೀರನ್ನು ಒರೆಸುವ ಮಹಾನ್ ಸಾಧಕರಾಗಿ ಅವತರಿಸಿದರು ಎಂಬುದಾಗಿ ಅವರ ಜೀವನ ಸಾಧನೆ ಮತ್ತು ಬೋಧನೆಗಳಿಂದ ನಮಗೆ ತಿಳಿಯುತ್ತದೆ. ಸದ್ಗುಣ ಸಂಪನ್ನರಾದ ಪೈಗಂಬರರ ಆದರ್ಶ ಗುಣ, ನಡತೆ, ಮಾರ್ಗದರ್ಶನ ಕೂಡಿ ಇಸ್ಲಾಂ ಧರ್ಮ ನಮ್ಮ ಮುಂದಿದೆ. ಮೊಹಮ್ಮದ್ ಪೈಗಂಬರ್ ಬೋಧನೆಗಳನ್ನು ಮಿಲಾದುನ್ ನಬಿ ಸಂದರ್ಭದಲ್ಲಿ ನೆನಪಿಸಿಕೊಂಡರೆ ಮಾತ್ರ ಸಾಕಾಗುವುದಿಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅದನ್ನು ಅನುಕರಿಸಿದರೆ ಮಾತ್ರ ಅದು ಒಂದು ಫಲಕಾರಿಯಾಗುತ್ತದೆ. ಆದುದರಿಂದ ಬರೀ ಈ ಒಂದು ಮಿಲಾದುನ್ ನಬಿ ಆಚರಿಸುವ ಸಂದರ್ಭದಲ್ಲಿ ಮಾತ್ರ ನಾವು ನೆನಪಿಸಿದರೆ ಸಾಧ್ಯ ಇಲ್ಲ. ನಮ್ಮ ದಿನದ ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸಿ ಪೈಗಂಬರರ ಜನ್ಮದಿನ ಆಚರಿಸುವುದು ಅರ್ಥಪೂರ್ಣವಾಗಬೇಕಾದರೆ ಅವರು ತೋರಿಸಿಕೊಟ್ಟ ಹಾದಿಯಲ್ಲಿ ನಾವು ನಡೆಯಬೇಕು. ಜ್ಞಾನವನ್ನು ಪಡೆಯುವುದು ಪ್ರತಿಯೊಬ್ಬ ಮುಸ್ಲಿಮರಿಗೆ ಕಡ್ಡಾಯ. ಜ್ಞಾನವನ್ನು ಪಡೆಯುವ ಮಾರ್ಗವನ್ನು ಯಾರು ಆರಿಸಿಕೊಂಡರೂ ಅಲ್ಲಾಹು ಅವನಿಗೆ ಸ್ವರ್ಗದ ಮಾರ್ಗವನ್ನು ಸುಲಭಗೊಳಿಸ್ತಾನೆ. ವಿದ್ಯಾರ್ಥಿಯ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮತ್ತು ಮಾರ್ಗದರ್ಶನ ಬಹಳ ಮುಖ್ಯ. ಶಿಕ್ಷಕರ ಶಿಸ್ತುಬದ್ಧ ಜೀವನ ಶೈಲಿ, ಜವಾಬ್ದಾರಿ, ಬದ್ಧತೆ ಇತ್ಯಾದಿ ಮೌಲ್ಯಗಳು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಬೇಕು. ಈ ನಿಟ್ಟಿನಲ್ಲಿ ತಕ್ವಾ ಅಕಾಡೆಮಿ ಆಫ್ ಇಸ್ಲಾಮಿಕ್ ಎಜುಕೇಷನ್ ವಿದ್ಯಾರ್ಥಿಗಳು ಉತ್ತಮ ಪ್ರತಿಭೆಯನ್ನು ತೋರಿಸುತ್ತಿದ್ದು ಫಲಿತಾಂಶವು ಉತ್ತಮವಾಗಿದೆ. ಇದರ ಹಿಂದೆ ಇಲ್ಲಿಯ ಶಿಕ್ಷಕರ ಶ್ರಮ ಬಹಳಷ್ಟು ಇದೆ. ಮಂಗಳೂರು ಪಂಪ್ವೆಲ್ ಇಸ್ಲಾಮಿಕ್ ಕಲ್ಚರಲ್ ಸೆಂಟರ್ ವತಿಯಿಂದ ಕಳೆದ 18 ವರ್ಷಗಳಿಂದ ಪಂಪ್ವೆಲ್ನಲ್ಲಿ ಮಸ್ಜಿದ್ ತಕ್ವಾ ಹಾಗೂ ತಕ್ವಾ ಅಕಾಡೆಮಿ ಆಫ್ ಇಸ್ಲಾಮಿಕ್ ಎಜುಕೇಷನ್ ನಡೆದು ಬರುತ್ತಾ ಇದ್ದು, ಅದರಲ್ಲಿ ಮದ್ರಸಾ, ಹಿಫ್ಜುಲ್ ಕುರ್ಆನ್ ಸೆಂಟರ್ ಹಾಗೂ ಸ್ಕೂಲ್ಗಳು ನಡೀತಾ ಬರ್ತಾ ಇದೆ. ಅದರಲ್ಲಿ ವಿವಿಧ ವರ್ಷಗಳಲ್ಲಿ ಮಕ್ಕಳ ಅತ್ಯದ್ಭುತವಾದಂತಹ ಪ್ರತಿಭೆಗಳನ್ನು ಪ್ರದರ್ಶನ ಮಾಡುವುದಕ್ಕಾಗಿ ನಾವು ಟ್ಯಾಲೆಂಟ್ ಫೆಸ್ಟ್ಗಳನ್ನು ಏರ್ಪಡಿಸುತ್ತಾ ಬಂದಿದ್ದೇವೆ. ಅದರ ಅಂಗವಾಗಿ ಈ ವರ್ಷ ಇವತ್ತು ಇಲ್ಲಿ ಬಹಳ ವಿಜೃಂಭಣೆಯಿಂದ ವಿದ್ಯಾರ್ಥಿಗಳ ಮೀಲಾದ್ ಫೆಸ್ಟ್ ನಡೆದಿದೆ. ನಮ್ಮ ಮದ್ರಸಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಅದ್ಭುತವಾದ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಿ ಈ ಸಮಾರಂಭದಲ್ಲಿ ಅವರ ಶಕ್ತಿಯನ್ನು, ಅವರ ಸಾಮರ್ಥ್ಯವನ್ನು, ಕೌಶಲ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಹಿರಿಯರಾದ ಡಾಕ್ಟರ್ ಅಬ್ದುಲ್ಲಾ ಕುಂಜಿ ಹಾಜಿ ಅವರು, ಎಸ್.ಎಂ. ರಶೀದ್ ಹಾಜಿ ಅವರು, ಈ ನಾಡಿನ ಅತ್ಯಂತ ದೊಡ್ಡ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರಗಳ ಮುಖಂಡರು ನಡೆಸುವಂಥ ಈ ಒಂದು ಮದ್ರಸಾ ಹಾಗೂ ಮಸ್ಜಿದ್ ಎಲ್ಲ ಅರ್ಥಗಳಲ್ಲೂ ಕೂಡ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಗಾಯನ, ಭಾಷಣ, ಲೇಖನ ಮುಂತಾದ ವಿವಿಧ ಸ್ಪರ್ಧೆಗಳಲ್ಲಿ ಸ್ಪರ್ಧಿಸಿ ಅವರ ಕುರ್ಆನ್ ಹಿಫ್ಜಿನ ಆ ಪ್ರದರ್ಶನವನ್ನು ಕೂಡ ಮಾಡಿ ಅತ್ಯುತ್ತಮವಾದ ಪ್ರದರ್ಶನ ಮಾಡಿಕೊಟ್ಟು ನಮ್ಮ ಮದ್ರಸೆಗೆ ಖ್ಯಾತಿ ತಂದಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು, ಶಿಕ್ಷಕರನ್ನು, ಸಿಬ್ಬಂದಿಗಳನ್ನು, ಪೋಷಕರನ್ನು ನಾವು ವಿಶೇಷವಾಗಿ ಅಭಿನಂದನೆ ಮಾಡ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಮ್. ಕಂಗ್ರ್ಯಾಚುಲೇಷನ್ ಟು ತಕ್ವಾ ಎಜುಕೇಷನಲ್ ಟ್ರಸ್ಟ್. ಅವರು ಈ ಒಂದು ಇದು ಮಿಲಾದ್ ಫೆಸ್ಟ್ ಸೆಲೆಬ್ರೇಷನ್ ಟೌನ್ ಹಾಲಲ್ಲಿ ಇವತ್ತು ಮಾಡಿದೆ. ಭಾಳ ಗಂಭೀರವಾಗಿ ಮಾಡಿದ್ದು. ಅದು ಸ್ಟೂಡೆಂಟ್ಸಿಗೆ ಭಾಳ ಮೋಟಿವೇಶನ್ ಕೊಟ್ಟಿದೆ. ಎಜುಕೇಷನಲ್ ಫೀಲ್ಡಲ್ಲಿ ಮತ್ತು ಬೇರೆ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ, ಅದೇ ಥರ ಫಾಲೋವಿಂಗ್ ಪ್ರಾಫೆಟ್ ಮೊಹಮ್ಮದ್ಸ್ ಗೈಡೆನ್ಸ್ ದ್ಯಾಟ್ ಟು ಪ್ರಾಕ್ಟೀಸ್ ಇನ್ ದೇರ್ ಲೈಫ್, ಅದು ದೊಡ್ಡ ಒಂದು ಇನ್ಸ್ಪಿರೇಷನ್ ಆಗಿದೆ. ಐ ಕಂಗ್ರ್ಯಾಚುಲೇಟ್ ದ ಆಲ್ ಆರ್ಗನೈಸರ್ಸ್ ಫಾರ್ ಸಚ್ ಈವೆಂಟ್ ಕಂಡಕ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇಸ್ಲಾಮಿಕ್ ಕಲ್ಚರ್ ವತಿಯಿಂದ ಮಿಲಾದ್ ಫೀಸ್ಟ್ ಇಲ್ಲಿ ನಡೀತಾ ಉಂಟು ಟೌನ್ ಹಾಲಲ್ಲಿ. 1500 ವರ್ಷದ ರಸೂಲನ ಜನ್ಮದಿನದ ಪರವಾಗಿ ನಾವು ಇದನ್ನು ನಡೆಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಇಸ್ಲಾಮಿಕ್ ಕಲ್ಚರ್ ಸೆಂಟರ್ನ ಅಂಡರ್ನಲ್ಲಿ ತಕ್ವಾ ಅಕಾಡೆಮಿ ಆರಂಭವಾಗಿದೆ. ಅದರಲ್ಲಿ ತಕ್ವಾ ಪಬ್ಲಿಕ್ ಸ್ಕೂಲ್, ಹಾಗೆ ತಕ್ವಾ ಹಿಫ್ಜುಲ್ ಕುರ್ಆನ್, ಹಾಗೆ ದಾರತುಲ್ ಕುರ್ಆನ್ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ,
ಮತ್ತು ಮದ್ರಸ ನಡೀತಾ ಉಂಟು. ಮದ್ರಸ ಆರಂಭವಾಗಿ 2008ನಲ್ಲಿ ಮದ್ರಸ ಆರಂಭವಾಗಿತ್ತು. ಈಗ 2007ನಲ್ಲಿ ನಾವು ತಕ್ವಾ ಪಬ್ಲಿಕ್ ಸ್ಕೂಲ್ ಮತ್ತು ತಕ್ವಾ ಹಿಫ್ಜುಲ್ ಕುರ್ಆನ್ ಆರಂಭಿಸಿದ್ದೆವು, ಕೋ ಎಜುಕೇಷನ್. ಹಾಗೆ 2 ವರ್ಷ ಮುಂಚೆ ದಾರತುಲ್ ಕುರ್ಆನನ್ನು ಸಹ ಆರಂಭಿಸಿದ್ದೆವು. ಈಗಾಗಲೇ ನಮ್ಮಲ್ಲಿ ತುಂಬ ಮಕ್ಕಳು ಕಲಿತಾ ಇದ್ದಾರೆ. ಈಗ 5 ವರ್ಷದಿಂದ SLCಯಲ್ಲಿ ಮಕ್ಕಳು 100% ರಿಸಲ್ಟ್ ತರುತ್ತಾ ಇದ್ದಾರೆ. ಈಗಾಗಲೇ ಅಲ್ಲಿ ಪಾಸಾದ ಮಕ್ಕಳು ಒಬ್ಬರಿಗೆ ಮೊನ್ನೆ ತಾನೇ ಎನಪಾಯ PU ಕಾಲೇಜಲ್ಲಿ ಫ್ರೀ ಸೀಟನ್ನು ಒದಗಿಸಿಕೊಟ್ಟರು ಅಬ್ದುಲ್ಲಾ ಕುಂಞಿ ಅವರು. ಮತ್ತು ನಮ್ಮ ಮಕ್ಕಳು SLC ಪಾಸಾದವರು ಹಲವಾರು ಒಳ್ಳೆಯ ಡಿಸ್ಟಿಂಕ್ಷನ್ ಮಾರ್ಕ್ ಪಡ್ಕೊಂಡು ಹಲವಾರು ಕಾಲೇಜಲ್ಲಿ ಕಲಿತಾ ಇದ್ದಾರೆ. ಸೈಂಟ್ ಆನ್ಸಲ್ಲಿ, ಸೈಂಟ್ ಆಗ್ನೆಸ್ಸಲ್ಲಿ, ಎನಪಾಯ ಕಾಲೇಜಲ್ಲಿ, ಹೀಗೆ ಹಲವಾರು ಕಾಲೇಜಲ್ಲಿ ಅವರು ಕಲಿತಾ ಇದ್ದಾರೆ. ಈಗ ತುಂಬ ಮಕ್ಕಳು ನಮ್ಮಲ್ಲಿ ಇದ್ದಾರೆ. ಅಲ್ಹಮ್ದುಲಿಲ್ಲಾ. ಇದೆಲ್ಲ ನಮ್ಮ ಉಸ್ತಾದ್ಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಹಿಫ್ಜುಲ್ ಕುರ್ಆನನ್ನು ನೋಡ್ತಾ ಇದ್ದಾರೆ ಸಲ್ಮಾನ್ ಉಸ್ತಾದಲ್ಲಿ, ಮದ್ರಸನ್ನು ಸುಹೇಲ್ ಉಸ್ತಾದ್ ನೋಡ್ತಾ ಇದ್ದಾರೆ, ಸ್ಕೂಲನ್ನು ನಮ್ಮ ಅಡ್ಮಿನಿಸ್ಟ್ರೇಟರ್ ಮಿಸಸ್ ಅಸ್ಮಾ ಅವರು ನೋಡ್ತಾ ಇದ್ದಾರೆ. ಟೋಟಲ್ ಎಲ್ಲವನ್ನು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹಿಫ್ಜುಲ್ ಕುರ್ಆನ್ ಸಹ ಅದಕ್ಕೆ ಪ್ರತ್ಯೇಕ ಉಸ್ತಾದನ ನೇತೃತ್ವದಲ್ಲಿ ನಡೀತದೆ. ಹೀಗೆ ತುಂಬ ಬೇರೆ ಬೇರೆ ಚಟುವಟಿಕೆ ನಮ್ಮಲ್ಲಿ ನಡೀತಾ ಉಂಟು. ಇದಕ್ಕೆ ನಮ್ಮ ತಕ್ವಾ ಪಬ್ಲಿಕ್ ಸ್ಕೂಲಿಗೆ NOS ಇಂದ ಪರ್ಮಿಷನ್ ಉಂಟು ಗೌರ್ಮೆಂಟ್ನಿಂದ. ಅವರ ಪರ್ಮಿಷನ್ನ ಮೇಲೆ ನಾವು ನಡೆಸ್ತಾ ಇದ್ದೇವೆ. ಈಗ ಅದನ್ನು ನಾವು ನಮ್ಮ ಮಸೀದಿಯ ಮೇಲಿನ ಫ್ಲೋರಲ್ಲಿ ನಡೆಸ್ತಾ ಇದ್ದೇವೆ, ನಮ್ಮ ಮಸೀದಿಯ ಮೇಲೆ. ಈಗಾಗಲೇ ನಮಗೆ ಒಬ್ಬರು 56 ಸೆನ್ಸ್ ಜಾಗವನ್ನು ಅಡ್ಯಾರಲ್ಲಿ ದಾನ ಮಾಡಿದ್ದಾರೆ. ಈಗಾಗಲೇ ನಮ್ಮ ಪ್ಲ್ಯಾನ್ ಎಲ್ಲ ರೆಡಿ ಆಯಿತು. ಈಗ ನಮಗೆ ಮೂಡದಿಂದ ಅದಕ್ಕೆಲ್ಲ ಪರ್ಮಿಷನ್ ಆಯಿತು. ಈಗ ಕಾರ್ಪೊರೇಷನಲ್ಲಿ ಬೇಗ ನಮಗೆ ಪರ್ಮಿಷನ್ ಸಿಕ್ಕಿದ ಕೂಡಲೇ ನಮ್ಮದನ್ನು ಪ್ರಾರಂಭಿಸಲಿಕ್ಕೆ ಹೋಗ್ತೇವೆ. ಇನ್ಶಾಲ್ಲ ಬರುವ ವರ್ಷಕ್ಕೆ ನಾವು ಅದನ್ನು ಸ್ಕೂಲ್ ಸ್ಟಾರ್ಟ್ ಆಗುವ ಅಲ್ಲಿ ಶಿಫ್ಟ್ ಮಾಡೋಕ್ಕೆ ಉಂಟು. ಅದರಲ್ಲಿ ಹಾಸ್ಟೆಲ್ ಸಹ ಉಂಟು, ಹಿಫ್ಜ್ ಸಹ ಉಂಟು, ಸ್ಕೂಲ್ ಸಹ ಉಂಟು, ವಿತ್ ಅಲಾಂಗ್ ವಿತ್ ದಿಸ್ ಹಾಸ್ಟೆಲ್. ಇನ್ಶಾಲ್ಲ ಇದೆಲ್ಲ ನಡೀತು. ಇದಕ್ಕೆಲ್ಲ ನೇತೃತ್ವವನ್ನು ನಮ್ಮ ಚೇರ್ಮನ್ ಆದರ ಡಾಕ್ಟರ್ ವೈ ಅಬ್ದುಲ್ಲಾ ಕುಂಞಿ ಅವರು ಎನಪಾಯ ಯೂನಿವರ್ಸಿಟಿದು ಹಲವಾರು ಮಸೀದಿಯ ಚೇರ್ಮನ್ ಆಗಿದ್ದಾರೆ. ಆಗ ನಮ್ಮ ವೈಸ್ ಚೇರ್ಮನ್ ಕಾನಂಚೂರು ಮೆಡಿಕಲ್ ಕಾಲೇಜಿನ ಕಾನಂಚೂರು ಮೋಹನ್ ಅವರಿದ್ದಾರೆ, ಮತ್ತು ಬಿಲ್ಡರ್ ಆದ ಮೊಹಮ್ಮದ್ ಅರಬಿ ಅವರಿದ್ದಾರೆ ನಮ್ಮೊಟ್ಟಿಗೆ. ಈಗ ಎಲ್ಲರೂ ನಮ್ಮಲ್ಲಿ ತುಂಬ ಜನರು ಇದ್ದಾರೆ ಇದರಲ್ಲಿ. ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ PC ಆಶಿರ್, ಮೊಹಮ್ಮದ್ ಹ್ಯಾರಿಸ್, ಝೈನಿ ಉಸ್ತಾದ್, ಹೀಗೆ ಮಾನಿ ಉಸ್ತಾದ್. ಇದರ ಪ್ಯಾಟ್ನರ್ ಆಗಿ ನಮ್ಮ ಹಿರಿಯರಾದ ಅಬೂಬಕರ್ ಮುಸ್ಲಿಯಾರ್, ಗ್ರ್ಯಾಂಡ್ ಮುಫ್ತಿ, AP ಉಸ್ತಾದರು ಸಹ ನಮ್ಮೊಟ್ಟಿಗಿದ್ದಾರೆ. ಇನ್ನು ಇದಕ್ಕೆಲ್ಲ ನೀವು ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ನಮ್ಮ ಇದೊಂದು ಬಿಲ್ಡಿಂಗ್ ಬೇಗ ಆಗಿ ಅದರಲ್ಲಿ ನಾವು ಪ್ರಾರಂಭಿಸಲಿಕ್ಕೆ